ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ ಎಲ್ಲರಿಗೂ. ಶ್ರೀಕೃಷ್ಣನ ಕಥೆಗಳು. ರಾಜ್ಯದಲ್ಲೆಲ್ಲ ಶ್ರೀಕೃಷ್ಣನನ್ನು ಹುಡುಕುವಂತೆ ಕಂಸ ತನ್ನ ಅಧೀನದಲ್ಲಿರುವ ರಾಕ್ಷಸರಿಗೆ ಆಜ್ಞೆ ಮಾಡಿದ. ಶ್ರೀಕೃಷ್ಣ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎಂಬುದನ್ನು ಅತ್ಯಂತ ಬಲಶಾಲಿ ರಾಕ್ಷಸಿಯೊಬ್ಬಳಾದ ಪೂತನೆ ಪತ್ತೆ ಮಾಡಿದಳು. ಅವಳು ಒಂದು ಹಕ್ಕಿಯ ರೂಪ ಧರಿಸಿ ಗೋಕುಲಕ್ಕೆ ಬಂದಳು. ಬಳಿಕ ಓರ್ವ ಗೋಪಿಯ ರೂಪ ಧರಿಸಿ ಶ್ರೀಕೃಷ್ಣನ ಮನೆಗೆ ಬಂದಳು. ಈ 8ನೆಯ ಮಗನಿಗೆ ವಿಷದ ಹಾಲು ಕುಡಿಸಿ ಅವನನ್ನು ಕೊಲ್ಲುತ್ತೇನೆ ಎಂದು ಉಪಾಯ ಹೂಡಿದಳು. ಗೋಕುಲದ ಜನರೆಲ್ಲ ಮಲಗಿದ್ದರು. ಶ್ರೀಕೃಷ್ಣ ಮಾತ್ರ ಎಚ್ಚರವಾಗಿದ್ದ. ಅವಳು ಶ್ರೀಕೃಷ್ಣನನ್ನು ತನ್ನ ತೋಳುಗಳಿಂದ ಎತ್ತಿಕೊಂಡು ವಿಷದ ಮೊಲೆ ಹಾಲು ಕುಡಿಸಿದಳು. ಶ್ರೀಕೃಷ್ಣ ಅವಳ ಮೊಲೆ ಹಾಲನ್ನು ಹೀರುತ್ತಾ ಅವಳ ಪ್ರಾಣವನ್ನೇ ಹೀರಿದ. ರಾಕ್ಷಸಿ ಗಟ್ಟಿಯಾಗಿ ಚೀತ್ಕರಿಸುತ್ತಾ ಕೆಳಗೆ ಬಿದ್ದಳು. ಯಶೋದೆ ಮತ್ತು ನಂದರಿಗೆ ಎಚ್ಚರವಾಯಿತು. ಅವರು ಮನೆಯೊಳಗಿಂದ ಓಡಿ ಬಂದರು. ಬಂದು ನೋಡುತ್ತಾರೆ, ರಾಕ್ಷಸಿ ನೆಲದ ಮೇಲೆ ಸತ್ತು ಬಿದ್ದಿದ್ದಾಳೆ. ಅದನ್ನು ನೋಡಿ ಏನು ನಡೆದಿರಬಹುದು ಎಂಬುದನ್ನು ಅವರು ಊಹಿಸಿಕೊಂಡರು. ಇಲ್ಲಿಂದ ಮೊದಲುಗೊಂಡ ಯಶೋದೆ ಕೃಷ್ಣನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಳು. ಇಂದಿನ ಕಥೆ ಮುಗಿಯಿತು. ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ.